ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವುದನ್ನು ವಿರೋಧಿಸಿ ಉತ್ತರ ಕನ್ನಡದಲ್ಲಿ ಪೇ ಸಿಎಂ ಪೋಸ್ಟರ್ ಕ್ಯಾಂಪೇನ್ ಅನ್ನು ಮಾಡಿದ್ದಾರೆ. ಶಿವರಾಮ್ ಹೆಬ್ಬಾರ್ ವಿರುದ್ಧ ಪೇ ಸಿಎಂ ಪೋಸ್ಟರ್, ಶಿರಸಿ ಕಾಂಗ್ರೆಸ್ ಕಚೇರಿಯ ಬಾಗಿಲು ಗೋಡೆಗೆ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ. ಶಾಸಕ ಶಿವರಾಮ್ ಹೆಬ್ಬಾರ್ ವಿರುದ್ಧ ಪೋಸ್ಟರ್ ಪ್ರತ್ಯಕ್ಷ ಆಗಿದೆ. ಡೀಲ್ ನಿಮ್ದು, ಕಮಿಷನ್ ನಮ್ದು, ಆಹಾರ ಕಿಟ್ಗೆ ಪೇ ಸಿಎಂ ಮಾಡಿ, ನಮ್ಮ ಪಕ್ಷ ನಮ್ಮ ಹಕ್ಕು, ಭ್ರಷ್ಟರಿಗೆ ಜಾಗ ಇಲ್ಲ ಅಂತ ಹೇಳಿ ಪೋಸ್ಟರ್ ಅಂಟಿಸಿದ್ದಾರೆ. QR ಕೋಡ್ನಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಅವರ ಪೋಸ್ಟರ್ ಅನ್ನು ಅಂಟಿಸಿ ಪೇ ಸಿಎಂ ಅಂತ ಹೇಳಿ ಬರೆದಿದ್ದಾರೆ. ಹಿಂದೆ ಬೊಮ್ಮಾಯಿ ಅವರು ಈ ಹಿಂದೆ ಸಿಎಂ ಆಗಿದ್ದಾಗ ಏನು ಪೇ ಸಿಎಂ ಅನ್ನೋದೇನು ದೊಡ್ಡ ಮಟ್ಟದಲ್ಲಿ ಏನು ಸುದ್ದಿ ಆಯಿತು, BJPಗೆ ದೊಡ್ಡ ಡ್ಯಾಮೇಜ್ ಕೂಡ ಆಯಿತು. ಇದೆಲ್ಲದರ ನಡುವೆ ಈಗ ಉತ್ತರ ಕನ್ನಡದಲ್ಲಿ ಇಂಥದ್ದೇ ಒಂದು ಪೇ ಸಿಎಂ ಪೋಸ್ಟರ್ ಅಭಿಯಾನ ಈಗ ಶುರುವಾಗಿದೆ. ಶಿರಸಿ ಕಾಂಗ್ರೆಸ್ ಕಚೇರಿಯ ಬಾಗಿಲು ಗೋಡೆಗೆ ಪೋಸ್ಟನ್ನು ಅಂಟಿಸಿದ್ದಾರೆ. ನಮ್ಮ ಪಕ್ಷದಲ್ಲಿ ಡೀಲ್ ಮಾಡೋರು, ಕಮಿಷನ್ ಈ ಥರಕ್ಕೆಲ್ಲ ಅವಕಾಶ ಇಲ್ಲ, ನಿಷ್ಠಾವಂತರಿಗೆ ಮಾತ್ರ ಅವಕಾಶ ಅಂಥೇಳಿ ಕಾಂಗ್ರೆಸ್ಗೆ ಶಿವರಾಮ್ ಹೆಬ್ಬಾರ್ ಅವರು ಸೇರ್ಪಡೆ ಆಗ್ತಿರೋದನ್ನು ಕಾಂಗ್ರೆಸ್ನ ಕಾರ್ಯಕರ್ತರೇ ವಿರೋಧ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಅನಿಸಿದ್ದು, ಅದು ಯಾರು ಅನಿಸಿದ್ದು ಏನಂತ ನಮಗೂ ಗೊತ್ತಿಲ್ಲ. ಅದು ನಮ್ಮವರು ಅಂತಲೂ ಹೇಳೋಕ್ಕಾಗಲ್ಲ ನಮ್ಮ ಕೈಲಿ. ಬೆಳಗ್ಗೆ ಬಂದು ಇವಾಗ ಕಚೇರಿ ನೋಡ್ಕೊಳ್ಳಿ, ಅದು ತೆಗೆದಿದ್ದೀನಿ. ಶಿವರಾಮ್ ಹೆಬ್ಬಾರ್ ಬಗ್ಗೆ ಹಾಕಿಟ್ಟಿರೋ ತೆಗೆದಿದ್ದೀನಿ. ನೀವು ಯಾರು ಗಮನಕ್ಕೆ ತಂದ್ರೆ ಇದು? ನಾವು ನಮ್ಮ ಜಿಲ್ಲಾ ಆಫೀಸ್ ಸೆಕ್ರೆಟರಿ ಅವ್ರ ಗಮನಕ್ಕೆ ತೊಗೊಬಂದೀವಿ. ಯಾರು SK ಭಾಗವತರು, ಪ್ರಶಾಂತ್ ಶೆಟ್ಟಿ ಅವ್ರ ಗಮನಕ್ಕೆ ತೊಗೊಬಂದಿದ್ದೀವಿ. ಅವ್ರು ಏನು ಹೇಳಿದ್ರು? ಅವ್ರು ತೆಗೀರಿ ಅಂದರೆ ತೆಗೆದಿದ್ದೀನಿ. ಅದೇ ಏನು ಬರ್ತಿದ್ದಾರೆ ಪೋಸ್ಟ್ರಲ್ಲಿ ಏನಿದೆ? ಅವ್ರ ಬಗ್ಗೆ ವಿರೋಧ ಏನೈತೆ? ಇವ್ರು ಹೆಬ್ಬಾರ್ ಬಗ್ಗೆ. ಶಿವರಾಮ್ ಹೆಬ್ಬಾರ್ ಹೌದು. ಪಕ್ಷ ಸೇರ್ಪಡೆ ಆಗಬಾರ್ದು ಅಂತೇಳಿ. ಸೇರ್ಪಡೆ ಆಗಬಾರ್ದಂತೆ ವಿರೋಧವಿತ್ತು. ಅದು ನಮ್ಮವ್ರು ಮಾಡಿದ್ದಾರೆ, ಬೇರೆ ಯಾರು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ನೀವು ಸೆಕ್ರೆಟರಿ ತೆಗಿಲಿಕ್ಕೆ ಹೇಳಿದಾಗ ಹೌದು. ಎಷ್ಟು ಕಡೆ ಕಾಣಿಸಿದ್ರಿ ಇದು? ಸುಮಾರು 3-4 ಕಡೆ ಇತ್ತು. ಗೋಡೆಗೆ ಬಾಗಿಲಿಗೆಲ್ಲ ಇತ್ತು? ಹಾಂ, ಗೋಡೆಗೆ ಬಾಗಿಲಿಗೆಲ್ಲ ಇತ್ತು. ಕಾರ್ಕಳ ತಾಲೂಕಿನ ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ರು ಜನ ಉಪಯೋಗಕ್ಕೋಸ್ಕರ. ಆದರೆ ಈಗ ಆ ಪಾರ್ಕ್ ಸಂಪೂರ್ಣವಾಗಿ ಹಾಳು ಬಿದ್ದಿದ್ದು ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ಈ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಎಲ್ಲಿದೆ? ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಾಣಗೊಂಡಿರುವಂಥ ಪಾರ್ಕ್ ಒಂದು ಅವಶೇಷವಾಗಿ ಬಿದ್ದಿರುವಂಥದ್ದನ್ನು ನಾವು ಗಮನಿಸ್ಬೋದು. ಇದು ಕಾರ್ಕಳ ತಾಲೂಕಿನ ರಾಮಸಮುದ್ರ ಕೆರೆಯ ಪಕ್ಕದಲ್ಲಿರುವಂಥ ಪಾರ್ಕ್. ದಾನಿಯೊಬ್ಬರ ಸಹಾಯದಿಂದ ಒಂದು ಪಾರ್ಕನ್ನು, ವ್ಯವಸ್ಥಿತವಾದ ಪಾರ್ಕನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಸದ್ಯಕ್ಕೆ ಈ ಪಾರ್ಕ್ ಯಾವುದೇ ರೀತಿಯ ಒಂದು ಮೇಲುಸ್ತುವಾರಿ ಇಲ್ಲದೆ, ಅದರ ಸರಿಯಾದ ಮ್ಯಾನೇಜ್ಮೆಂಟ್ ಇಲ್ಲದೆ ಪಾಲು ಬಿದ್ದಿರುವಂಥದ್ದು, ಅನೈತಿಕ ಚಟುವಟಿಕೆಯ ತಾಣವಾಗಿ ಪರಿವರ್ತನೆಗೊಂಡಿರುವಂಥದ್ದು. ಕಾರ್ಕಳದ ಪುರಸಭಾ ವ್ಯಾಪ್ತಿಯ ಜನರಿಗೆ ಒಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಪಾರ್ಕನ್ನು ನಿರ್ಮಾಣ ಮಾಡಲಾಗಿತ್ತು. ಲಕ್ಷಾಂತರ ರೂಪಾಯಿ ವೆಚ್ಚ ಕೂಡ ಮಾಡಲಾಗಿತ್ತು. ಇದು ಯಾಕಂದರೆ ಬೃಹತ್ ಕೆರೆ ಇರುವಂಥ, ರಾಮಸಮುದ್ರ ಕೆರೆ ಇರುವಂಥ ಪ್ರದೇಶದಲ್ಲಿ, ಆ ಕೆರೆಯ ದಡದಲ್ಲಿ ಇರುವಂಥ ಪಾರ್ಕ್ ಇದು. ಆದರೆ ಸದ್ಯ ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲದೆ ಅದು ಬರೀ ಕುಡಿಯೋರಿಗೆ, ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವವರಿಗೆ ಒಂದು ತಾಣವಾಗಿ ಪರಿವರ್ತನೆ ಆಗಿದೆ. ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್,